ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜೇಂದ್ರ ಅವರು ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ವರದಿಗೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇದ್ದಾರೆ, ಸಿಎಂ ಕುರ್ಚಿ ಅಲುಗಾಡ್ತಾ ಇದೆ, ಈಗ ಜ್ಞಾನೋದಯ ಆಗಿದೆ ಅವರಿಗೆ. ತಮ್ಮ ಸ್ಥಾನಕ್ಕೆ ಕುತ್ತು ಬಂದಾಗ ಒಂದು ಕಡೆಗೆ ಭಾವನಾತ್ಮಕ ದಾಳವನ್ನ ಪ್ರಯೋಗ ಮಾಡೋದು, ಇನ್ನೊಂದು ಕಡೆಗೆ ಜಾತಿ ಜನಗಣತಿ ವರದಿ ಅನ್ನೋದು ತೀರಾ ಅವೈಜ್ಞಾನಿಕವಾಗಿ ಮಾಡಲಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರ ಅಭಿಪ್ರಾಯಕ್ಕೆ ಸಿಎಂ ಮನ್ನಣೆ ಕೊಡಬೇಕು ಅಂತ ತಮ್ಮ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ರಾಜಕೀಯ ಹೊರತಾಗಿ ನಡೆದುಕೊಳ್ಬೇಕು ಈ ವಿಚಾರದಲ್ಲಿ. ರಾಜ್ಯದ ಸಿಎಂ ಎಲ್ಲಾ ಸಮುದಾಯಗಳಿಗೆ ನ್ಯಾಯವನ್ನ ಒದಗಿಸಬೇಕು. ಇದು ಬಿವೈ ವಿಜೇಂದ್ರ ಅವರ ಸ್ಟೇಟ್ಮೆಂಟ್. ಒಳ ಮೀಸಲಾತಿ ಬಗ್ಗೆ ಏನು ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಪ್ರಾಮಾಣಿಕತೆಯ ಕೊರತೆ ಅದು ಕಾಣ್ತಾ ಇದೆ. ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಾತಿ ಗಣತಿ ವಿಚಾರದಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅವರು ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ರೆ ಹಿಂದಿನ ಅವರ ಅವಧಿಯಲ್ಲಿ ಏನು ವರದಿನೂ ಕೂಡ ಅವ್ರ ಕೈ ಸೇರಿತ್ತು, ಅವತ್ತೇ ಅದನ್ನು ಅನುಷ್ಠಾನ ಮಾಡ್ಬೋದಿತ್ತು. ಅವತ್ತು ಯಾಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಈಗ ಮುಖ್ಯಮಂತ್ರಿಗಳು ಕುರ್ಚಿ ಅಲ್ಲಾಡ್ತಿದೆ ಅಂತೇಳಿ ತತ್ಕ್ಷಣ ಅವ್ರಿಗೆ ಜ್ಞಾನೋದಯ ಆಗಿದೆ, ನೆನಪಾಗಿದೆ, ಕ್ಯಾಬಿನೆಟ್ಗೆ ತಂದು ಅದನ್ನು ಅನುಷ್ಠಾನ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಒಕ್ಕಲಿಗರ ಸಂಘದ ಅಧ್ಯಕ್ಷರು ಬಾಲಕೃಷ್ಣ ಅವರು ಏನು ಹೇಳಿದ್ದಾರೆ, ಶಾಮನು ಶಿವಶಂಕರಪ್ಪನವ್ರು ಏನು ಹೇಳಿದ್ದಾರೆ, ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲವನ್ನೂ ಕೂಡ ತಾವು ಗಮನಿಸಬೇಕು. ರಾಜಕೀಯ ಬೇರೆ, ಆದರೆ ರಾಜಕೀಯ ಹೊರತಾಗಿ ಇವತ್ತು ಮುಖ್ಯಮಂತ್ರಿಗಳು ನಡ್ಕೊಳ್ಬೇಕಾಗ್ತದೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ರಾಜ್ಯದ ಎಲ್ಲ ಸಮುದಾಯ ಎಲ್ಲ ವರ್ಗಕ್ಕೆ ನ್ಯಾಯವನ್ನು ಕೊಡಬೇಕು. ಇವತ್ತು ಸದ್ಯ ಗಮನಿಸ್ತಾ ಇದ್ದೀರಾ, ವಿರೋಧ ಪಕ್ಷದಿಂದ ಆಲ್ರೆಡಿ ವಿರೋಧ ಗೆದ್ದಿದೆ. ವಿರೋಧದ ನಡುವೆ ಕೂಡ ಜಾತಿ ಜನಗಣತಿ ಅನ್ನುವಂತಹ ವರದಿಯನ್ನ ಹೆಂಗೆ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ? ಕೋಲ್ಡ್ ಸ್ಟೋರೇಜ್ ನಲ್ಲಿ ಇದ್ದಂತಹ ವರದಿಯನ್ನ ಮುನ್ನೆಲೆಗೆ ತರೋ ಪ್ರಯತ್ನ ಅಂತೂ ಆಗಿದೆ. ಮುಂದಕ್ಕೆ ಹೇಗೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಹಿಂದುಳಿದ ವರ್ಗದ ಚಾಂಪಿಯನ್, ಬಟ್ ಈಗ ಉರುಳಿಸಿರುವಂತಹ ದಾಳ ಅವರಿಗೆ ಎಷ್ಟರ ಮಟ್ಟಿಗೆ ಸಹಾಯವನ್ನ ತಂದೊಡ್ಡಬಹುದು ಈ ಸಂಕಷ್ಟದಿಂದ? ಅಂದ್ರೆ ಮೂಡ ಹಗರಣದ ಸಂಕಷ್ಟದಿಂದ ಸ್ವಲ್ಪ ದಿನ ತಪ್ಪಿಸ್ಕೊಳ್ಬಹುದು ಅಷ್ಟೇ. ಬಿಕಾಸ್ ಜಾತಿ ಜನಗಣತಿ ವರದಿ ಅನ್ನೋದು ಪಾಲಿಸಿ ಮ್ಯಾಟ್ರು. ಅವರ ಪಕ್ಷದಲ್ಲೇ ವಿರೋಧ ಇದೆ. ವಿರೋಧಿಗಳನ್ನ ಬಾಯಿ ಮುಚ್ಚಿಸೋದಕ್ಕೆ ಅಂತ ಈ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಹೇಗೆ ಮಮತಾ, ಈಗಿರುವಂತಹ ಗೊಂದಲವೇ ಅದು. ಯಾಕೆಂದ್ರೆ ಸಿದ್ದರಾಮಯ್ಯನವರ ಮೇಲೆ ಮೂಡ ಕೇಸ್ ಎನ್ನುವಂತಹ ದೊಡ್ಡ ಆರೋಪಗಳು ಬಂದಿದ್ದಾವೆ, ಲೋಕಾಯುಕ್ತ ತನಿಖೆ ಆಗ್ತಿದೆ. ಇದನ್ನ ಮರೆಮಾಚೋದಕ್ಕೆ ಇದ್ದಕ್ಕಿದ್ದ ಹಾಗೆ ಜಾತಿ ಗಣತಿ ವರದಿ ಮುನ್ನೆಲೆಗೆ ಬಂದಿದೆ ಅನ್ನುವಂಥದ್ದು ವಿಪಕ್ಷಗಳ ಆಗ್ರಹ. ಅದಕ್ಕೆ ಪೂರಕ ಎಂಬಂತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ, ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಇವರೆಲ್ಲರೂ ಕೂಡ ಇದು ಮೂಡ ಕೇಸನ್ನ ಡೈವರ್ಟ್ ಮಾಡುವಂತ ವಿಚಾರ. ಆ ಒಂದು ಕೇಸನ್ನ ಡೈವರ್ಟ್ ಮಾಡ್ಲಿಕ್ಕೆ ಜಾತಿ ಗಣತಿ ಎನ್ನುವಂತಹ ಅಸ್ತ್ರವನ್ನ ಮುಂದೆ ಬಿಟ್ಟಿದ್ದಾರೆ. ವರದಿಯನ್ನ ಲೋಕಸಭೆ ಚುನಾವಣೆಗೂ ಮುಂಚೆ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ರು, ಆದ್ರೆ ಇನ್ನೂ ಕೂಡ ಅದನ್ನ ಅನುಷ್ಠಾನ ಮಾಡುವಂತಹ ವಿಚಾರವಾಗಿ ಚರ್ಚೆಗಳೇ ಆಗಿಲ್ಲ. ಈಗ ಯಾವಾಗ ಸಿದ್ದರಾಮಯ್ಯನವರ ಮೇಲೆ ಆರೋಪ ಬಂತೋ ಆ ವಿಚಾರಗಳನ್ನ ಡೈವರ್ಟ್ ಮಾಡುವಂತಹ ಹಿನ್ನೆಲೆಯಲ್ಲಿ ಜಾತಿ ಗಣತಿ ವರದಿ ಅನ್ನುವಂತಹ ವಿಷಯವನ್ನ ತಂದಿದ್ದಾರೆ ಅನ್ನುವಂಥದ್ದು ವಿಪಕ್ಷಗಳ ಆಗ್ರಹ. ಇನ್ನು ನೀವು ಹೇಳಿದಾಗೆ ಹೌದು, ಆ ಪಕ್ಷದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲೇ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಶಾಸಕರು ನಾಯಕರು ಈ ಒಂದು ಜಾತಿ ಗಣತಿಗೆ ದೊಡ್ಡ ಮಟ್ಟದ ವಿರೋಧಗಳನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅಹಿಂದ ವರ್ಗದ ನಾಯಕರು ಜಾತಿ ಗಣತಿಯನ್ನ ತರಲೇಬೇಕು ಅನ್ನುವಂತ ಒತ್ತಡವನ್ನ ಹಾಕಿದ್ದಾರೆ. ನಿನ್ನೆ ಹರಿಪ್ರಸಾದ್ ಅವರು ಮುಂದೆ ಹೋಗಿ ಜಾತಿ ಗಣತಿ ವರದಿ ಜಾರಿ ಮಾಡಿ ಸರ್ಕಾರ ಬಿದ್ರೂ ಪರವಾಗಿಲ್ಲ ಅನ್ನುವಂತಹ ಒತ್ತಾಯವನ್ನ ಮಾಡಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಒಂದೊಂದು ಸ್ಪಷ್ಟವಾಗ್ತಿದೆ. ಈ ಒಂದು ಜನಗಣತಿಯ ಜಾತಿ ಗಣತಿಯನ್ನ ಅನುಷ್ಠಾನ ಮಾಡಕ್ ಹೋದ್ರೆ ಸರ್ಕಾರದ ಮಟ್ಟದಲ್ಲಿ ಒಂದಿಷ್ಟು ಗೊಂದಲ ಆಗಬಹುದು, ವಿಪಕ್ಷಗಳು ಟಾರ್ಗೆಟ್ ಮಾಡಬಹುದು ಅನ್ನುವಂಥದ್ದು. ಆದ್ರೆ ಸದ್ಯಕ್ಕೆ ಮೂಡ ವಿಚಾರವನ್ನ ಡೈವರ್ಟ್ ಮಾಡ್ಲಿಕ್ಕೆ ಇದನ್ನ ತಂದ್ರ ಅನ್ನುವಂತ ಅನುಮಾನಗಳು ಮೇಲ್ನೋಟಕ್ಕೆ ಕಾಣ್ತಿದ್ವೆ. ಇವತ್ತು ಹಿಂದುಳಿದ ವರ್ಗಗಳ ನಾಯಕರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ತಿದ್ದಾರೆ, ಆ ವರದಿಯನ್ನ ಅನುಷ್ಠಾನ ಮಾಡಬೇಕು ಅಂತ. ಈ ವರದಿಯನ್ನ ಅನುಷ್ಠಾನ ಮಾಡಬೇಕು ಅನ್ನುವಂತ ಸಮಿತಿಗೆ ಶಾಸಕರು ಏನು ಭೇಟಿ ಆಗ್ತಿದ್ದಾರೆ, ಸಿಎಂ ಅವರು ಯಾವ ಅಭಯವನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಮಮತಾ, ಆಲ್ ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.